ಇರಾನ್ ಬ್ರಿಡ್ಜ್ ಮೇಲೆ ದಾಳಿ ಮಾಡಿ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ನ ಕರಾಜ್ನಲ್ಲಿ ಇರುವಂತ B1 ಬ್ರಿಡ್ಜ್ ಮೇಲೆ ದಾಳಿಯನ್ನ ನಡೆಸಿದೆ ಅಮೆರಿಕ. ಈಗ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ಅತಿ ಎತ್ತರದ ಸೇತುವೆ ಮೇಲೆ ಈಗ ದಾಳಿಯಾಗಿದೆ. ಏರ್ ಸ್ಟ್ರೈಕ್ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇದು ಇರಾನ್ಗೆ ಒಪ್ಪಂದ ಮಾಡಿಕೊಳ್ಳೋ ಅಂತ ಸಮಯ. ವಿಳಂಬ ಮಾಡದೆ ಒಪ್ಪಂದವನ್ನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರ್ದು. ವಿಳಂಬ ಮಾಡದೆ ಒಪ್ಪಂದ ಮಾಡಿಕೊಳ್ಳಬೇಕಿದೆ. ಆ ದೇಶದಲ್ಲಿ ಏನೂ ಉಳಿದಿಲ್ಲ ಅಂತ ಟ್ರಂಪ್ ವ್ಯಂಗ್ಯವಾಡಿದ್ದಾರೆ. ಮೂಲ ಸೌಕರ್ಯಗಳ ಮೇಲಿನ ದಾಳಿಗೆ ಇರಾನ್ ಖಂಡನೆ ವ್ಯಕ್ತಪಡಿಸಿದೆ. ಇದು ಇರಾನ್ನ ಅತ್ಯಂತ ಎತ್ತರದ ಸೇತುವೆ B1. ಇದರ ಮೇಲೆ ಏಕಾಏಕಿ ಅಮೆರಿಕ ದಾಳಿಯನ್ನು ಮಾಡಿದೆ. ಟ್ರಂಪ್ ಈ ಒಂದು ವಿಡಿಯೋನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಇರಾನ್ಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ರವಾನೆ ಮಾಡಿದ್ದಾರೆ. ಇರಾನ್ಗೆ ಇದು ಒಪ್ಪಂದ ಮಾಡಿಕೊಳ್ಳುವಂಥ ಸಮಯ. ವಿಳಂಬ ಮಾಡದೆ ಒಪ್ಪಂದ ಮಾಡಿಕೊಳ್ಬೇಕಿದೆ. ಆ ದೇಶದಲ್ಲಿ ಏನೂ ಉಳಿದಿಲ್ಲ ಅಂತ ಟ್ರಂಪ್ ವ್ಯಂಗ್ಯ ಮಾಡಿದ್ದಾರೆ. ಮೂಲ ಸೌಕರ್ಯಗಳ ಮೇಲಿನ ದಾಳಿಗೆ ಇರಾನ್ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಅಮೆರಿಕ ಯಾವಾಗ B1 ಬ್ರಿಡ್ಜನ್ನು ಧ್ವಂಸಗೊಳಿಸ್ತೋ ಭಾಗಶಃ ಬ್ರಿಡ್ಜ್ ಈಗ ಮುರಿದಿದೆ. ಅಂದರೆ ಈ ಒಂದು ದಾಳಿಯಲ್ಲಿ ನಾಶವಾಗಿದೆ. ಇದಕ್ಕೆ ಇರಾನ್ ವ್ಯಾಪಕವಾದಂಥ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಬಟ್ ಟ್ರಂಪ್ ಹೇಳ್ತಾ ಇರೋದೇನು? ಇರಾನ್ಗೆ ಇದು ಸೂಕ್ತ ಸಂದರ್ಭ, ಒಪ್ಪಂದ ಮಾಡಿಕೊಳ್ಬೇಕು, ವಿಳಂಬ ಮಾಡದೆ ಒಪ್ಪಂದವನ್ನು ಮಾಡಿಕೊಳ್ಬೇಕಾಗಿದೆ ಅನ್ನೋ ಒಂದು ಮಾತನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಮುಂದುವರೆದಿದೆ ಯುದ್ಧ. ಈಗ ಇರಾನ್ಗೆ ಸರಿಯಾದಂಥ ಸಮಯ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅನ್ನೋದು ಟ್ರಂಪ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.